ಗೀತಾ ಮಹಾತ್ಮೆ. ಭಗವಂತನ ಮುಖದಿಂದ ಹೊರಹೊಮ್ಮಿದ ಜ್ಞಾನನಿಧಿಯೇ ಭಗವದ್ಗೀತೆ. ಇದರ ಪ್ರಾರಂಭದಲ್ಲಿ ಪಠಿಸಬಹುದಾದ ಧ್ಯಾನ ಶ್ಲೋಕಗಳ ಮೇಲೆ ಒಂದು ಪಕ್ಷಿ ನೋಟ ಬೀರೋಣ. ಶ್ರೀ ಮಧುಸೂದನಾನಂದ ಸರಸ್ವತಿಯವರು ಧ್ಯಾನ ಶ್ಲೋಕದಲ್ಲಿ ಮೊಟ್ಟ ಮೊದಲಾಗಿ ಭಗವದ್ಗೀತೆಯನ್ನು ಈ ರೀತಿಯಾಗಿ ಪ್ರಾರ್ಥಿಸುತ್ತಿದ್ದಾರೆ. ಹೇ ಭಗವದ್ಗೀತೆ, ಅಮ್ಮ ತಾಯಿ, ನಾನು ನಿನ್ನನ್ನು ನಿತ್ಯವೂ ಪಠಿಸುತ್ತೇನೆ. ಅಮೃತ ವರ್ಷಿಣಿಯಾದ ಮಾತೆ, ಈ ಭವ ಬಂಧನದಿಂದ ನನ್ನನ್ನು ನೀನು ಪಾರು ಮಾಡಿ ಮೋಕ್ಷವನ್ನು ಕರುಣಿಸು. ವಿಶಾಲ ಬುದ್ಧಿಯೊಂದೊಡಗೂಡಿದ ವಿಕಸಿತ ಕಣ್ಣುಗಳುಳ್ಳ ಮಹಾಭಾರತವೆಂಬ ಜ್ಞಾನ ಗ್ರಂಥವನ್ನು ರಚಿಸಿದ ಗುರುಗಳಾದ ವೇದವ್ಯಾಸರಿಗೆ ನಮನವನ್ನು ಅರ್ಪಿಸುತ್ತಿದ್ದಾರೆ. 3ನೆಯ ಶ್ಲೋಕದಲ್ಲಿ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ಸ್ತುತಿಸಲಾಗಿದೆ. ಭಗವಂತನು ಕಲ್ಪವೃಕ್ಷದ ರೂಪದಲ್ಲಿ ಈ ಜ್ಞಾನದೀವಿಗೆಯಾದ ಭಗವದ್ಗೀತೆಯ ಉಪದೇಶವನ್ನು ಪಾರ್ಥನನು ನಿಮಿತ್ತವಾಗಿರಿಸಿ ಇಡೀ ಲೋಕಕ್ಕೆ ಕೊಟ್ಟಿದ್ದಾನೆ. ಅವನ ಕೈಯಲ್ಲಿರುವ ಕೋಲು ಮಾನವನನ್ನು ಶಿಸ್ತುಬದ್ಧವಾಗಿ ಜೀವಿಸಲು ಪ್ರೇರೇಪಿಸುತ್ತದೆ. ಉಪನಿಷತ್ತುಗಳನ್ನೇ ಹಸುಗಳನ್ನಾಗಿಸಿ ಅದರ ಜ್ಞಾನ ಸುಧೆಯಾದ ಹಾಲನ್ನು ಕರುವಾದ ಅರ್ಜುನನ ಮೂಲಕ ಇಡೀ ಮನುಕುಲಕ್ಕೆ ಶ್ರೀಕೃಷ್ಣನು ಬಿಸುತ್ತಾನೆ. ದುಷ್ಟ ಮಾವ ಕಂಸ ಹಾಗೂ ಚಾಣೂರನನ್ನು ಕೊಂದು ತನ್ನ ತಾಯಿ ತಂದೆಗೆ ಸಂತಸವನ್ನು ಕೊಟ್ಟವನು ವಾಸುದೇವ. ಕುರುಕ್ಷೇತ್ರ ಯುದ್ಧದ ಕೌರವ ಸೇನೆಯ ಬಗ್ಗೆ ಮಾಹಿತಿ ಕೊಡುತ್ತಾ ಇಲ್ಲಿ ಭೀಷ್ಮ ದ್ರೋಣರೇ ದಡಗಳು, ಜಯದ್ರಥನೇ ನೀರು, ಕರ್ಣನು ಭೋರ್ಗೆರೆಯುತ್ತಾ ಅಪ್ಪಳಿಸುತ್ತಿರುವ ಅಲೆ, ದುರ್ಯೋಧನ ಸುಳಿ. ಇಂತಹ ಸಮುದ್ರವನ್ನು ಪಾಂಡವರು ದಾಟಬೇಕಾಗಿದೆ. ಅವರ ಚಿಕ್ಕದಾದ ದೋಣಿಯನ್ನು ಈ ಸಮುದ್ರದಿಂದ ಪಾರು ಮಾಡಿ ದಡ ಸೇರಿಸುವ ನಾವಿಕನೇ ಭಗವಂತ ಶ್ರೀಕೃಷ್ಣ. ಮಹಾಭಾರತವೆಂಬ ಕಮಲವು ವ್ಯಾಸರ ಮಾತಿನ ಸರೋವರದಲ್ಲಿ ಹುಟ್ಟಿದೆ. ಕಮಲದಲ್ಲಿ ಹಲವಾರು ದಳಗಳಿರುವಂತೆ ಮಹಾಭಾರತದಲ್ಲಿ ಹಲವು ಕತೆ ಉಪಕಥೆಗಳಿವೆ. ಇಲ್ಲಿ ಹರಿಯ ಬೋಧನೆ ಇದೆ. ಇದು ಅತ್ಯಂತ ಶ್ರೇಷ್ಠವಾದುದು. ಇಲ್ಲಿ ಇಲ್ಲದ್ದು ಬೇರೆಲ್ಲೂ ಸಿಗದು. ಸತ್ಯವನ್ನು ಲೋಕಕ್ಕೆ ಸಾರುವ ಕತೆ ಮಹಾಭಾರತ. ಸತ್ಯ ಮತ್ತು ಅಸತ್ಯ ಭಾವನೆಗಳ ಯುದ್ಧದಲ್ಲಿ ಸತ್ಯದ ಜಯವನ್ನು ಸಾರುವ ಕಥೆ ಮಹಾಭಾರತ. ಹೂವಿನಲ್ಲಿರುವ ಮಧುವನ್ನು ದುಂಬಿಗಳು ಹೀರುವಂತೆ ನಾವು ಇದರಿಂದ ಬದುಕಿನ ಸಾರವನ್ನು ಹೀರಬೇಕು. ಮಾತು ಬಾರದವನನ್ನು ವಾಚಾಳಿಯನ್ನಾಗಿಸಿಯೂ ಕುಂಟನನ್ನು ಪರ್ವತವನ್ನು ಏರುವಂತೆ ಮಾಡುವ ಶಕ್ತಿಯು ಭಗವಂತನಾದ ಶ್ರೀಕೃಷ್ಣನಿಗಿದೆ. ಜೀವನದ ಪ್ರತಿಯೊಂದು ಸಮಸ್ಯೆಗೂ ಮಾರ್ಗದರ್ಶನ ಇಲ್ಲಿ ನಮಗೆ ಸಿಗುತ್ತದೆ. ದೇವತೆಗಳಾದ ಬ್ರಹ್ಮ, ವರುಣ, ಇಂದ್ರ, ರುದ್ರ, ಮರುತ ಇವರೆಲ್ಲರೂ ಮನಸ್ಸಿನಿಂದಲೂ ಧ್ಯಾನದಿಂದಲೂ ಸ್ತುತಿಸುವ ಭಗವಂತನ ಸ್ಮರಣೆಯನ್ನು ಪ್ರತಿಯೊಬ್ಬರೂ ಮಾಡೋಣ ಎನ್ನುವ ಆಶಯ ಇಲ್ಲಿದೆ. ಹರಿ ಓಂ.